Hi everyone, I'm Prajwal. Yesterday at the night time, case prelims results were announced. Results were simultaneously shocking as well as surprising for all those who have written exam on 29th December, as well as to the coaching institutes who have predicted the cutoffs. Shocking because the cutoffs were not online. Surprising because no one was knowing KPSC would release the results at night time, that too on odd days. So, two types of groups were created here. Group 1, those who all have cleared the examination. Group 2, all those who have did not clear the examination. First, let us talk about group 2, those who have not cleared the examination. Despite scoring 170, 180, I could not clear the examinations. ಹಂಗೆ ಹಿಂಗೆ ತ್ರಾಸ ಆಗ್ಲಿಕ್ಕತ್ತದ ರೀ ಎಲ್ಲರಿಗೂ. ಕ್ಲಿಯರ್ ಆಕೈತಂತ ಮಾಡಿದ್ವಿ, ಆಗಲಿಲ್ಲ. ಫಸ್ಟ್ ಆಫ್ ಆಲ್, your all expectations were very high. Your cutoffs expectations were very low. That is the real problem. ಎಲ್ಲರೂ 160, 170 ನಿಂದಿರ್ತದೆ ಅಂದ್ಕೊಂಡಿದ್ರು. ದ ಕಟ್ ಆಫ್ ವಾಸ್ 195 ಪ್ಲಸ್ ಫಾರ್ GM ಓನ್ಲಿ ಫಾರ್ ಶ್ಯೂರ್. ಸೊ ಹೀಗಾಗಿ ಏನಾಯ್ತಲ್ಲ, 170, 180 ಇದ್ದವ್ರು ಎಲ್ಲರೂ ಫೇಲ್ ಆಗಿಬಿಟ್ರು. ಎಲ್ಲರಿಗೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗತ್ತಿಲ್ಲ. ಹೆಂಗೆ ಮಾಡೋದು ಇವಾಗ? ಪ್ರೊಟೆಸ್ಟ್ ಮಾಡೋರಾದ್ರೆ 18 ತಕ್ಕ ಜಾಯ್ನ್ ಆಗೋನು ಹೆಂಗೆ ಮಾಡೋದು? ಏನು 1:20 ರೇಷಿಯೋ ಚೇಂಜ್ ಆಗ್ತೈತೆ ಹೆಂಗೆ? ಎಲ್ಲರದು ಒಂದೊಂದು ಚಿಂತಿಪ. ಎಲ್ಲರೂ ಮೆಸೇಜ್ ಮಾಡಾಕತ್ಬಿಟ್ಟಾರೆ ನನಗೆ ರಿಸಲ್ಟ್ ಬಂದಮೇಲೆ. ಬ್ರೋ, ನಿಂದು ರಿಸಲ್ಟ್ ಏನಾಯಿತು, ಮತ್ತು ಇವಾಗ ಹೆಂಗೆ ಮಾಡೋದು? ನಮ್ದು ಇಷ್ಟು ಸ್ಕೋರ್ ಚೆನ್ನಾಗಾದರೂ ನಾನು ಕ್ಲಿಯರ್ ಆಗಿಲ್ಲ, KPSC ಒಳಗಡೆ ಏನೋ ಸ್ಕ್ಯಾಮ್ ಆಗಿದೆ, ಹಾಗೆ ಹಿಂಗೆ ಅಂತ. ಮೈ ಡಿಯರ್ ಪೀಪಲ್ ಹೂ ಹ್ಯಾವ್ ಆಲ್ ಫೇಲ್ಡ್, ಐ ಹ್ಯಾವ್ ಸಮಥಿಂಗ್ ಟು ಸೇವ್ ಯು ಆಲ್ ಪೀಪಲ್. ಓಕೆ, ಸ್ಕ್ಯಾಮ್ ಆಗಿತ್ತಂತ ತಿಳ್ಕೊರಿ, 100% ಕಂಪ್ಲೇಂಟ್ ಫೈಲ್ ಆಗ್ತದೆ. 545 ಸ್ಕ್ಯಾಮ್ ಆತಲ್ಲ PSIದು, ಅದೇ ಥರನೇ ಆಗುತ್ತೆ. ಅದ್ರ ಬಗ್ಗೆ ಏನೂ ಡೌಟ್ ಬೇಡ. ಯಾರು ಸ್ಕ್ಯಾಮ್ ಮಾಡಿರ್ತಾರೆ ಡೆಫಿನೆಟ್ಲಿ ಅವ್ರನ್ನ ಹಿಡಿತಾರೋ. ಎಕ್ಸಾಮ್ ರದ್ದಾದ್ರೂ ಆಗುತ್ತೆ. ಸ್ಕ್ಯಾಮ್ ಆಗೇ ಇಲ್ಲಪ್ಪ ಅಂತಂದ್ರೆ ತಿಳ್ಕೊಂಬಿಡ್ರಿ, ಕಾಂಪಿಟೇಷನ್ ಈಸ್ ವೆರಿ ಹೈ. ಪೀಪಲ್ ಆರ್ ರತ್ಲೆಸ್. ಪೀಪಲ್ ಆರ್ ಸ್ಟಡಿಂಗ್ ವೆರಿ ರತ್ಲೆಸ್ಲಿ ಆಲ್ ದೋಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನಾ ಎಕ್ಸ್ಪೆಕ್ಟ್ ಮಾಡಿದ್ನಿ ಪರ್ಸ್ನಲಿ 190 ಪ್ಲಸ್ ಸರಿ ಆಗುತ್ತೆ ಅಂತಂದೆ. ಆಲ್ ಓವರ್ ಟೆಲ್ಲಿಂಗ್ ಲೈಕ್ 160, 170 ಆಗುತ್ತೆ GM ಹಂಗೆ ಹಿಂಗೆ ಅಂತ ಅಂದಿದ್ರು. ಇವನ್ ದೋ ಐ ವಾಸ್ ಸ್ಕೋರಿಂಗ್ 170 only, almost, I couldn't clear this examination. But even though I started case mains preparation, but it's okay. I am happy with the result that KPSC declared results very early. ಇದನ್ನ ಡ್ರ್ಯಾಗ್ ಮಾಡಿದ್ರಪ್ಪ ಅಂತಂದ್ರೆ ತುಂಬ ಸಮಸ್ಯೆ ಇತ್ತು ಆ್ಯಕ್ಚುಲಿ. ಇದು KPSC is very aggressive this time actually. They are going to conduct mains on time. March 28th ಕಂಡಕ್ಟ್ ಮಾಡ್ತಾರೆ ಅವರು. According to the sources I got, KPSC is going to complete this process by September or October. That is for sure. So all those who have passed this examination, you be prepared to write examination on March 28th itself. I will come to you. First let us talk about those who have all failed. ಏನು ಮಾಡ್ಬೋದಪ್ಪ ಅಂತಂದರೆ, ಇವಾಗ ಒಂದು ಇನ್ನೂ ನಿಮಗೆ ಪೇಷನ್ಸ್ ಇತ್ತು, ಡೆಡಿಕೇಶನ್ ಇತ್ತು, ಪ್ಯಾಷನ್ ಇತ್ತಪ್ಪ ಅಂತಂದ್ರೆ, ದೇರ್ ಆರ್ ಲಾಟ್ ಆಫ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಆರ್ ದೇ. ಗಿವ್ ಯುವರ್ ಹೋಲ್ ಹಾರ್ಟ್ ಆ್ಯಂಡ್ ಸೋಲ್ ಫಾರ್ ದಟ್ ಎಕ್ಸಾಮಿನೇಷನ್. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಐತಿ, PSI ಕಾಲ್ ಫಾರ್ಮ್ಸ್ ಆಗೋದಾವು. ಇನ್ಫ್ಯಾಕ್ಟ್ ನೆಕ್ಸ್ಟ್ ಕೇಸ್ ನೋಟಿಫಿಕೇಶನ್ ಆಗೋದೈತಿ ನವಂಬರ್, ಡಿಸೆಂಬರ್ ಆರ್ ಮೇ ಬಿ ಮ್ಯಾಕ್ಸ್ ಜನವರಿ ಒಳಗನ ಆಗುತ್ತೆ. ಅದಕ್ಕೆ ಹಾರ್ಟ್ ಆ್ಯಂಡ್ ಸೋಲಾಗಿ ಪ್ರಿಪೇರ್ ಮಾಡಿರಿ, ಡೆಡಿಕೇಶನ್ ಆಗಿ. ಇಲ್ಲ ಆಲ್ಮೋಸ್ಟ್ ಆಲ್ ನಮ್ಗೆ ಏಜ್ ಆಗಕ್ಕೆ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆತು ನಾವು ಕೊಡಕತ್ತೀವಾಗ. ಇವಾಗ ಏನು ಮಾಡೋಣ ಅಂತ ಏನ್ರಿ ನಿಮ್ಗೆ ಇತ್ತಪ್ಪ ಅಂತಂದ್ರೆ, ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ಡ್ರಾಪ್ ಗೌರ್ಮೆಂಟ್ ಜಾಬ್ ಪ್ಲ್ಯಾನ್ಸ್ ರೈಟ್ ನಾವು ಇಮಿಡಿಯೇಟ್ಲಿ, ಬಿಕಾಸ್ ಗೌರ್ಮೆಂಟ್ ಜಾಬ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. Because government cannot create jobs, because government job is not to create a job. Government job is to manage public affairs. That is what all administration about. What is administration? Administration is all about management of public affairs. What is public affairs? Public affairs is all about governance. ಭಾಳ ಮಾತ್ರ ಆಡಳಿತ ಕಷ್ಟ ಮಾಡೋದು ಕೆಲಸ ಇರ್ತಿರಲ್ಲ ಗೌರ್ಮೆಂಟ್ದು. ಜಾಬ್ ಕ್ರಿಯೇಟ್ ಮಾಡೋದು ಅಲ್ವೇ ಅಲ್ಲ. ವರ್ಷ ಏನೈತಲ್ಲ ಜಾಬ್ ಎಷ್ಟು ಬರ್ತಾವ್ರಿ ಭಾಳ ಮಾಡಿದರೆ 200, 300,
ಎಷ್ಟು ಪೋಸ್ಟ್ಗಳು ಬರೋರಿ, ಬರೆಯುವಂಥ ಜನರು ಎಷ್ಟಾಗ್ಯಾರ ರೀ, ಸಾವಿರಾರು ಲಕ್ಷಾನುಗಟ್ಟಲೆ ಜನರಾಗ್ಯಾರ. ಸೊ ನಿಮಗೆ ಎಲ್ಲ ಇದನ್ನಾಗಿತ್ತಪ್ಪ ಅಂತಂದ್ರೆ, ಮುಗಿದಿತ್ತಪ್ಪ ಅಂತಂದ್ರೆ, ಪೇಷನ್ಸ್ ಆಗಿರ್ಬೋದು, ಇದನ್ನಾಗಿರ್ಬೋದು, ಸ್ಟಾರ್ಟ್ ಲುಕಿಂಗ್ ಫಾರ್ ಅದರ್ ಆಲ್ಟರ್ನೇಟಿವ್ಸ್. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶುಡ್ ಬಿ ಪ್ಲ್ಯಾನ್ ಬಿ, ನಾಟ್ ಪ್ಲ್ಯಾನ್ ಎ. ಇವಾಗಿರುವಂಥ ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗಳಾಗಿರ್ಬೋದು, ಗೌರ್ಮೆಂಟ್ ಜಾಬ್ಸ್ಗಳಿಗೆ ನಾವು ಅವರಿಗೆ ಸಜೆಸ್ಟ್ ಮಾಡೋದೇ ಇದೆ, ಯುವರ್ ಗೌರ್ಮೆಂಟ್ ಜಾಬ್ ಶುಡ್ ಬಿ ಪ್ಲ್ಯಾನ್ ಬಿ, ನಾಟ್ ಪ್ಲ್ಯಾನ್ ಎ. ಪ್ಲ್ಯಾನ್ ಎ ಶುಡ್ ಬಿ ಸಮಥಿಂಗ್ ವೆರಿ ಮಚ್ ಸೆಟಲ್ಡ್ ಒನ್. ಸೆಟಲ್ ಆಗ್ಬೇಕ್ರಿ ನೀವು ಅದರೊಳಗಡೆ. ಅದಾದಮೇಲೆ ಒಂದು ಅಲ್ಟರ್ನೇಟಿವ್ ಆಗಿ ಏನೈತಲ್ಲ, ಗೌರ್ಮೆಂಟ್ ಜಾಬ್ ಅನ್ನೋದೊಂದು ಇರಬೇಕು. ಗೌರ್ಮೆಂಟ್ ಜಾಬನ್ನು ಪ್ಲ್ಯಾನ್ ಎ ಅಂತ ಇಟ್ಕೊಂಡು ಕುಂತ್ರಂದ್ರೆ ಯುವರ್ ಪ್ರೀಷಿಯಸ್ ಲೈಫ್ ಏನಿರ್ತೈತಲ್ಲ, ಫ್ರಮ್ ಏಜ್ 20 to 30 ತನಕ, ಆಲ್ಮೋಸ್ಟ್ 5, 6, 7 ಇಯರ್ಸ್ ತನಕ ಇದ್ರೊಳಗನ ಹಾಕ್ಬೇಕಾಗತ್ತೆ ರೀ ಪ್ಲ್ಯಾನ್ ಎ ಇತ್ತಂದ್ರೆ. ಸಪೋಸ್ ಇಫ್ ಯು ಆರ್ ನಾಟ್ ಕ್ಲಿಯರಿಂಗ್ ಎಕ್ಸಾಮ್, ಎಲ್ರಿ ಸಪೋಸ್ ಅರ್ಲಿ ಏಜ್ ಒಳಗೆ ನೀವು ಕ್ಲಿಯರ್ ಮಾಡಿದ್ರೆ ಅಂದ್ರೆ ನಿಮ್ಮ ನಸೀಬ. ಬಿಕಾಸ್ ಲಕ್ ಪ್ಲೇಸ್ ಅ ರೋಲ್. ಲಕ್ ಏನು ಅವಶ್ಯಕತೆ ಇಲ್ಲ ರೀ. ಲಕ್ ಪೆವರ್ಸ್ ಬ್ರೇವ್. These all lines are very nice to write in essay, but hard reality is you need a luck. I will tell you how. ಇಬ್ಬರು ಸ್ಟೂಡೆಂಟ್ಸ್ ಅದಾರ ಅಂತ ಅನ್ಕೊನು, ಇಬ್ಬರು ಪ್ರಿಲಿಮ್ಸ್ ಕ್ಲಿಯರ್ ಆಗಿರ್ತಾರೆ ರೀ, IAS ಅಥವಾ KS. ಮೇನ್ಸ್ದಾಗ ಏನೈತಲ್ಲ, ಇಬ್ಬರು ಜನರಲ್ ಕ್ಯಾಂಡಿಡೇಟ್ ಅನ್ಕೊನು. ಮೇನ್ಸ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಿರ್ತಾರೆ ರೀ, ಅಲ್ಲೇನು ಅಬ್ಜೆಕ್ಟಿವ್ ಇರೋಂಗಿಲ್ಲ. 4ರ 1 ಕರೆಕ್ಟ್ ಇತ್ತು ಅಂದ್ರೆ ಅಬ್ಜೆಕ್ಟಿವ್ ಒಳಗೆ 1 ಕರೆಕ್ಟ್ ಇರ್ತೈತಿ, ಅದನ್ನ ಹಾಕಿದ್ದಪ್ಪ ಅಂತಂದ್ರೆ ಕರೆಕ್ಟ್ ಆಗಿಬಿಡ್ತೈತಿ. ಮೇನ್ಸ್ ಒಳಗೆ ಹಂಗಿರಂಗಿಲ್ಲ. ಇವ್ಯಾಲ್ಯೂಟರ್ಸ್ ಮೈಂಡ್ಸೆಟ್, ಪರ್ಸ್ಪೆಕ್ಟಿವ್ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಅವರಿಗೆ. 10 ಮಾರ್ಕ್ಸಿಗೆ ಕ್ವಶನ್ ಅವ್ಗೆ ಇಬ್ಬರದ್ರೊಳಗೆ ಒಬ್ಬಗೆ ಏನೈತಲ್ಲ, 10 ಮಾರ್ಕ್ಸಿಗೆ 7 ಮಾರ್ಕ್ಸು ಹಾಕ್ಬೋದು, ಒಬ್ಬಗೆ 6 ಮಾರ್ಕ್ಸು ಹಾಕ್ಬೋದು. ಅವ್ಗೆ 7 ಮಾರ್ಕ್ಸ್ ಯಾಕೆ ಹಾಕಿದ, ಅವ್ಗೆ 6 ಮಾರ್ಕ್ಸ್ ಯಾಕೆ ಹಾಕಿದ? ಇಬ್ರಿಗೂ ನಾಲೆಜ್ ಇರ್ತೈತಲ್ಲ, ಇಬ್ಬರು ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡೇ ಇರ್ತಾರೋ. ಎಲ್ರಿ ಇವ್ಯಾಲ್ಯೂಟರ್ ಮನೆಯಾಗ ಜಗಳಾಡಿ ಬಂದಿದ್ದ, ಏನರ ಮಾಡಿ ಬಂದಿದ್ದಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಅದು ಮಾರ್ಕ್ಸ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತಿರದ. ದಿಸ್ ಇಸ್ ಎಕ್ಸಾಕ್ಟ್ಲಿ ವೈ ಐ ಆಮ್ ಸೇಯಿಂಗ್ ದ ಲಕ್ ಪ್ಲೇಸ್ ದ ರೋಲ್. Luck has an important role to play in competitive examinations. So those who have failed this examination better start exploring opportunities. Opportunities in sense ನೋಡ್ರಿ, ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿಬಿಡ್ರಿ. ಲೈಕ್ ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ. ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿ, ಏನು ಮಾಡೋದು ಗೊತ್ತಾಗಂಗಿಲ್ಲ, ಇನ್ವೆಸ್ಟ್ಮೆಂಟ್ ಬೇಕಲ್ರಿ. ಹೊಟ್ಟಿಗನ್ನ ತಿನ್ನಕ್ಕೆ ಅನ್ನ ಇಲ್ಲ, ಈಗ ನಾವು ಅಷ್ಟು ಕಷ್ಟದಾಗದೀವಿ. ಇವಾಗ ಬಿಸ್ನೆಸ್ ಯಾವಾಗ ಮಾಡೋದ್ರಿ, ಹಂಗೆ ಹಿಂಗೆಲ್ಲ ಅನ್ನೋ ಮಂದಿ ಇರ್ತೈತಿ. ಎಕ್ಸ್ಕ್ಯೂಸ್ ಕೊಡೋಕ್ಕಂತೂ ನೋಡ್ರಿ ಸಿಕ್ಕಾಪಟ್ಟೆ ಹಾದಿಗಳದಾವೆ. ಎಕ್ಸ್ಕ್ಯೂಸ್ ಮಾಡೋಕ್ಕಾಗಲಿ ಅಥವಾ ಬ್ಲೇಮ್ ಮಾಡೋಕ್ಕಾಗಲಿ ಹಾದಿಗಳು ಸಿಕ್ಕಾಪಟ್ಟೆ ಇದಾವೆ, ಅದ್ರೊಳಗೆ ಏನು ಸಂಶಯನೇ ಇಲ್ಲ. ಎಕ್ಸ್ಕ್ಯೂಸ್ ಮಾಡ್ಕೊತ ಕುಂತ್ರಂದ್ರೆ ನೀವು ದುನಿಯಾದಾಗ ಒಂದು ಹೆಜ್ಜೆ ಇಡಬೇಕಂದ್ರೂ ನಿಮಗೆ ಎಕ್ಸ್ಕ್ಯೂಸ್ ಕೊಡ್ಬೋದು. ಅಂಥವೆಲ್ಲ ಕೆಲಸ ಆಗೋದಿಲ್ಲ. ಬಿಸ್ನೆಸ್ ಮಾಡ್ಬೋದು. ರೊಕ್ಕಕ್ಕಂತೂ ಏನು ಕಮ್ಮಿ ಇಲ್ಲ ರೀ ನಮ್ಮ ದೇಶದಾಗ. ರೊಕ್ಕ ಬೇಕಂದ್ರೆ ರೊಕ್ಕ ಸಿಕ್ಬಿಡ್ತಾವೆ ರೀ. ಫಾರ್ ಎಕ್ಸಾಂಪಲ್ ನೀವು ರೊಕ್ಕನ ಮೊಬೈಲೈಸ್ ಮಾಡೋರಿದ್ರಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನೆಲ್ಲ ನೋಡೇ ಇರ್ತೀರಿ. ಮುದ್ರಾ ಲೋನ್ ಐತಿ, ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ದಾಗನ ಸಿಕ್ಕಾಪಟ್ಟೆ ಫೈನಾನ್ಸಿಂಗ್ ಹಾಕಿರ್ತಾವೆ, ಅದ್ರೊಳಗೆ ರೊಕ್ಕ ತೊಗೋರಿ, ಬಿಸ್ನೆಸ್ ಮಾಡಿರಿ. ಬಿಸ್ನೆಸ್ ಏನು ಮಾಡೋದು ಅಂತ ಕೇಳಿದ್ರೆ ನೀವು ಫಾರ್ ಎಕ್ಸಾಂಪಲ್ ರಿಸರ್ಚ್ ಮಾಡಿರಿ. ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಮೈಸೂರು ಕೇಳಿರಿ, ಆಲ್ಮೋಸ್ಟ್ ಅವ್ರು ಯಾರು ಕೇಳಿರಂಗಿಲ್ಲ. ಸರ್ಚ್ ಮಾಡಿರಿ ಅದ್ರ ಬಗ್ಗೆ. ಯಾವ್ಯಾವ ದೇಶಕ್ಕೆ ಏನೇನು ಎಕ್ಸ್ಪೋರ್ಟ್ ಮಾಡ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಅವ್ರು ಟ್ರೈನಿಂಗ್ ಕೊಡ್ತಾರೆ, ರಿಸರ್ಚ್ ಮಾಡೋಕ್ಕೆ ನಿಮಗೆಲ್ಲ ಅನುಕೂಲ ಮಾಡಿ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಚೌಕಸ್ ಮಾಡಿರಿ, ಚರ್ಚೆ ಮಾಡಿರಿ. ಲೋಕಲ್ದಾಗ ನೀವು ಬಿಸ್ನೆಸ್ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ನಮಗೇನು ಮಾಡಬೇಕು ಗೊತ್ತಾಗತ್ತಲ್ಲ, ಕಿರಾಣಿ ಅಂಗಡಿ ಇಡಬೇಕು, ಅದನ್ನು ಇಡಬೇಕು, ಅಂಥವೆಲ್ಲ ವಿಚಾರ ಮಾಡ್ಕೊಂಡ್ಬಿಡ್ಬೇಡ್ರಿ. ಸಿಕ್ಕಾಪಟ್ಟೆ ಅಪಾರ್ಚುನಿಟೀಸ್ಗಳದಾವೆ, ಸ್ವಲ್ಪ ಸರ್ಚ್ ಮಾಡಿರಿ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಸಮಥಿಂಗ್ ವೇರ್ ಇಟ್ ಕ್ಯಾನ್ ಎನ್ಹಾನ್ಸ್ ಯು ಆರ್ ಇಟ್ ಕ್ಯಾನ್ ಇವನ್ ಡಿಸ್ಟ್ರಾಯ್ ಯು. ಸೊ ಟೇಕ್ ದ ಬೆಸ್ಟ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೇರ್ ಎವರ್ ಇಟ್ ಕ್ಯಾನ್ ಎನ್ಹಾನ್ಸ್ ಯು, ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್ಗಳು ಅಪ್ಗ್ರೇಡ್ ಮಾಡ್ಕೊರಿ ನಾವು. those who have all failed, and make sure that you create demand for yourself in the market so that people will automatically come and employ you. ಈಗ ಸ್ಟಾರ್ಟಪ್ಪನ್ನು ಮಾಡ್ಬೇಕಂತ ಏನಿಲ್ಲ ನೀವು. ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ಟಪ್, ಈಗ ಅದೊಂದು ಬೂಮ್ ನಡೆದೈತಿ. ಈಗ ಸ್ಟಾರ್ಟಪ್ ಇಂಡಿಯಾದಾಗ ಅದೊಂದು ಬೂಮ್ ನಡೆದದ. ದ ಅಸಲಿ ಸ್ಟಾರ್ಟಪ್ ಏನಪ್ಪ ಅಂತಂದ್ರೆ ರೆವೆನ್ಯೂ ಇರಬೇಕು ರೀ. ಸ್ಟಾರ್ಟಪ್ಗಳು ಹೆಂಗೆ ನಡೆಯಕತ್ತವಪ್ಪ ಅಂತಂದ್ರೆ ದೇ ಆರ್ ರನ್ನಿಂಗ್ ಬೇಸ್ಡ್ ಆನ್ ದ ವ್ಯಾಲ್ಯೂಯೇಷನ್. ಅಂಥದ್ಕಿಂತ ಅವ್ರು ಬೆಸ್ಟ್ ಏನಪ್ಪ ಅಂತಂದ್ರೆ ಇವಾಗ ನನ್ನ ಪ್ರಕಾರ ರೆವೆನ್ಯೂ ಇರಬೇಕು. ರೆವೆನ್ಯೂ ಜನ್ರೇಟಿಂಗ್ ಆಗಿರುವಂಥ ಸ್ಟಾರ್ಟಪ್ಸ್ಗಳು ನೋಡಿರಿ, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರಿ, ಅಥವಾ ಅದ್ರ ಮೇಲೆ ವರ್ಕೌಟ್ ಮಾಡಿರಿ, ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊರಿ, ಆಮೇಲೆ ನೀವು ಇದನ್ನು ಮಾಡಿರಿ. ಸೊ ಅಂಥವ್ರ ಮೇಲೆಲ್ಲ ವರ್ಕೌಟ್ ಮಾಡಿರಿ. ಬೇರೆ ಬೇರೆ ಡೈವರ್ಸಿಫೈ ಆಗೋಬೇಕು ರೀ. ಬಿಕಾಸ್ ನಥಿಂಗ್ ಇಸ್ ಸರ್ಟನ್ ಇನ್ ದಿಸ್ ವರ್ಲ್ಡ್. ಗೌರ್ಮೆಂಟ್ ಎಕ್ಸಾಮೂ ಅನ್ಸರ್ಟನ್ ಐತಿ, ಇವನ್ ಬಿಸ್ನೆಸಸ್ ಆರ್ ಅನ್ಸರ್ಟನ್. ಇವನು 1 ಲಕ್ಷ 2 ಲಕ್ಷ ರೂಪಾಯಿ ಪಗಾರ ತೊಗೊಳಕತ್ತವ್ರು IT ಸೆಕ್ಟರ್ ಒಳಗೂ ಅನ್ಸರ್ಟನ್ ಅದಾರ. ಮುಂದೊಂದು ಹಿಂಗೆ ಆತಂದ್ರೆ ಹೆಂಗೆ, ರೆಸೆಷನ್ ಬಂತಂದ್ರೆ ಹೆಂಗೆ, ತೆಗೆದು ಒಗಿತಾರನ, ಹಂಗೆ ಮಾಡ್ತಾರನ. ಎವ್ರಿ ಒನ್ ಈಸ್ ಅನ್ಸರ್ಟನ್ ಸರ್, ಟು ಬಿ ಫ್ರ್ಯಾಂಕ್. So start thinking like out of box. So I think eventually you will find a way there.
ಸೊ ದೋಸ್ ಹೂ ಹ್ಯಾವ್ ಪಾಸ್ಡ್ ದ ಎಕ್ಸಾಮಿನೇಷನ್ ಗ್ರೂಪ್ ಒನ್ದಾಗಿದ್ದವ್ರದ ನೋಡೋಣ ಅವ್ರದ್ದು ಮಜಾ ಭಾಳ ಐತ್ರಿ ಇವಾಗ. ಒಮ್ಮೆ 1.5 ಮಂತ್ ಐತ್ರಿ ಇವಾಗ ಆಲ್ಮೋಸ್ಟ್ ಮಾರ್ಚ್ 28ಗೆ. ಇನ್ನೇನು ಮಾಡ್ಬೇಕಪ್ಪ, ರಿಸಲ್ಟ್ ಡಿಕ್ಲೇರ್ ಅಂತೂ ಆಗಿದೆ, ಪಾಸ್ ಅಂತೂ ಆದ್ವಿ. ಅಂದರೆ ಇನ್ನೂ ಮೇನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ. ಹೆಂಗೆ ಮಾಡೋದು, ಹೆಂಗೆ ಪ್ರಿಪೇರ್ ಮಾಡೋದು, ಆ್ಯಕ್ಚುಲಿ ಮಜಾ ಈಗ ಐತ್ರಿ. 5,000 ಮಂದಿ ಚಿಲ್ಲರ್ ಪಾಸ್ ಆಗ್ಯಾರ ಇವಾಗ ಪ್ರಿಲಿಮ್ಸ್. ಲೆಟ್ ಮಿ ಬಿ ಕ್ಲಿಯರ್ ಟು ಯು ಆಲ್ ಗೈಸ್. 5,000 ಮಂದಿ ಒಳಗೆ ಏನಿಲ್ಲ ಅಂದರೂ ಒಂದು 4,000 ಪೀಪಲ್ ಅದಾರ ರೀ. ದೇ ಆರ್ ನಾಟ್ ಇವನ್ ಏಬಲ್ ಟು ಕಂಪ್ಲೀಟ್ ಆಲ್ ದ 21 ಕ್ವಶನ್ಸ್ ಇನ್ 3 hours. ಪೀಪಲ್ ಎಲ್ಲ ಆಸ್ಪಿರೆಂಟ್ಸ್ ಹ್ಯಾಂಡ್ಸ್ ಆರ್ ಶೇಕಿಂಗ್ ಆಟ್ 13th and 14th ಕ್ವಶನ್ಸ್. ಓಕೆ, ಪೀಪಲ್ ಆರ್ ನಾಟ್ ಗೆಟಿಂಗ್ ಸ್ಟಿಲ್ ಕಂಟೆಂಟ್, ವಾಟ್ ಟು ರೈಟ್, ವಾಟ್ ನಾಟ್ ಟು ರೈಟ್. ಸಿಲೆಬಸ್ ಈಸ್ ಸೋ ವಾಸ್ಟ್, ವಾಟ್ ಟು ಕವರ್, ವಾಟ್ ನಾಟ್ ಟು ಕವರ್ ಇಸ್ ದ ಬಿಗ್ಗೆಸ್ಟ್ ಕನ್ಫ್ಯೂಷನ್. ಎಸ್ಸೆ ಒಳಗೆ 2 ಟಾಪಿಕ್ಸ್ಗಳು ಕೊಟ್ಟರೆ ಎರಡು ಮೇಲೆ ಎಸ್ಸೆ ಬರ್ತಾರೆ. ವಾಟ್ 2 essays ಆರ್ ಗೋಯಿಂಗ್ ಟು ಕಮ್. ಇಂಟರ್ನ್ಯಾಷನಲ್ ಟಾಪಿಕ್ಸ್, ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್ ಮೇಲೆ ಒಂದು ಟಾಪಿಕ್, ಸ್ಟೇಟ್ ಸ್ಪೆಸಿಫಿಕ್ ಮೇಲೆ ಒಂದು ಟಾಪಿಕ್. ಯಾವ್ದು ಬರ್ತದೆ ಎಕ್ಸಾಕ್ಟ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಏನು ಮಾಡಬೇಕು ಏನಿಲ್ಲ, ಪೋಸ್ಟ್ಪೋನ್ ಆಗುತ್ತೋ ಮೇನ್ಸ ಇಲ್ಲ. ಸಿಕ್ಕಾಪಟ್ಟೆ ಪ್ಯಾನಿಕ್ ತಗೋದಾರೆ ಎಲ್ಲರೂ ನಂಗೆ ಮೆಸೇಜ್ ಮಾಡಕತ್ಬಿಟ್ಟಾರೆ, ಏನು ಮಾಡ್ಬೇಕು ರೀ, ಏನಿಲ್ಲ, ಪೋಸ್ಟ್ಪೋನ್ ಆಗುತ್ತಾ ಇಲ್ಲ ಅಂತಂದು. ಮೈ ಡಿಯರ್ ಫ್ರೆಂಡ್ಸ್, ಮಾರ್ಚ್ 28 ಈಸ್ ಫಿಕ್ಸ್ ಆಗೇ ಆಗುತ್ತೆ ರೀ. KPSC is very aggressive. I'm telling you again and again. So it is going to conduct the mains on time. So you prepared for that. So I think I will come up with an comprehensive video, not exhaustive, on how to prepare for essay and all. Let's see if I get a time. Even I will try to cover GS 1, 2, 3, 4. What kind of questions can be predicted for those papers, and I will make a short videos for that. And till then, keep working. And all those who have failed the examinations, please don't lose hope. Be optimistic, because at the end, only those who have sustained have won in life. There are best examples for that. Elon Musk is the shining example for that. Elon Musk, ಅವ್ನ ಕತೆ ಹೇಳಿಬಿಡ್ತೇನೆ ರೀ, ಭಾಳ ಮಜಾ ಅದಾನ್ರಿ ಮನುಷ್ಯ ಅವ. Elon Musk, the owner of X, formerly Twitter, right now the unofficial president of USA ಅಂತಾರೆ ಅವಂಗೆ ಎಲಾನ್ ಮಸ್ಕ್ಗೆ. ಎಲಾನ್ ಮಸ್ಕ್ ಬ್ಯಾಕ್ಗ್ರೌಂಡ್ ಕಲ್ತಿದ್ದ ಬೇರೆ ಐತಿ, ಅವು ಮಾಡಕತ್ತಿದ್ದ ಬೇರೆ ಐತ್ರಿ. ಇವಾಗ ಎಷ್ಟು ಚಂದ ಹೆಂಗೆ ಫೇಲ್ ಆಗ್ಯಾನಪ್ಪ ಅಂತಂದ್ರೆ ಅವನಂಗೆ ಯಾರೂ ಫೇಲ್ ಆಗಿಲ್ಲ ರೀ ಲೈಫ್ದಾಗ. ರಿಸ್ಕ್ ಹೆಂಗೆ ತೊಗೊಂಡನಪ್ಪ ಅಂದ್ರೆ ಅವನಷ್ಟು ರಿಸ್ಕ್ನ ಯಾರೂ ತೊಗೊಂಡಿಲ್ಲ ಲೈಫಲ್ಲಿ ಇನ್ನೂ ತನಕ. ಪ್ರೆಸೆಂಟ್ ಎಕ್ಸಾಂಪಲ್, ನಮ್ಮ ಪ್ರೆಸೆಂಟ್ ಕಂಟೆಂಪ್ರರಿ ವರ್ಲ್ಡ್ದಾಗ ಆ ಲೆವೆಲ್ದ ರಿಸ್ಕ್ ತೊಗೊಂಡ್ರು. ಇನಿಷಿಯಲಿ ಹಿ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಅ ಪೇಪಾಲ್. ನಮ್ಮಲ್ಲಿ ಹೆಂಗೆ ಫೋನ್ಪೇ ಗಿನ್ಪೇ ಎಲ್ಲ ಏನು ಅದಾವಲ್ಲ ರೀ ಇವಾಗ, ಈಗೀಗ ಒಂದಾರಿ. ಅವ್ನು ಸಣ್ಣ ವಯಸ್ಸಾಗನ ಪೇಪಾಲ್ ಅಂತಂದು ಕ್ರಿಯೇಟ್ ಮಾಡಿದ್ದ. ಈ ಕ್ರಿಯೇಟೆಡ್ ಪೇಪಾಲ್ ಆ್ಯಂಡ್ ಹಿ ಸೋಲ್ಡ್ ದಟ್ ಪೇಪಾಲ್ ಟು ಒನ್ ಕಂಪ್ನಿ ಆ್ಯಂಡ್ ಹಿ ಗಾಟ್ $180 million ಫಾರ್ ದ್ಯಾಟ್ ಕಂಪ್ನಿ. $180 million ಸೇಲ್ ಮಾಡಂತಲೇ ಏನು ಮಾಡಿದ್ರಿ ರೊಕ್ಕ ಅಂತ ಕೇಳಿದ್ರು ಹಂಗೆಲ್ಲರೂ. ರೊಕ್ಕ ಏನು ಮಾಡಿದ್ರು ಗೊತ್ತಂದ್ರೆ $180 million 3 ಕಂಪ್ನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು. ಸ್ಪೇಸೆಕ್ಸ್, ಟೆಸ್ಲಾ, ನ್ಯೂರಾಲಿಂಕ್ ಎಲ್ಲ ಅವ್ನ ಕಂಪ್ನಿಗಳದಾರಲ್ಲ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟ. ಏನು ಇನ್ವೆಸ್ಟ್ಮೆಂಟ್ ಮಾಡಿದಪ್ಪ ಅಂತಂದ್ರೆ ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ ಬಳಕೂ ಯಾವ ಸಕ್ಸಸ್ ಆಗಲಿಲ್ಲ ರೀ ಸ್ಟಾರ್ಟಿಂಗ್ ಇಮಿಡಿಯೇಟಾಗಿ. ಟೆಸ್ಲಾ ಏನು ನೋಡತ್ತಿರಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು, ಇಟ್ ವಾಸ್ ಆನ್ ದ ವರ್ಜ್ ಆಫ್ ಬ್ಯಾಂಕ್ರಪ್ಸಿ ಇನ್ 2008. ಸ್ಪೇಸೆಕ್ಸ್ ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಆಗಿತ್ತು ರೀ. ಲಾಸ್ಟ್ ಒಂದು ಚಾನ್ಸ್ ಕೊಟ್ಟರೆ ಅವ್ನು ಇನ್ವೆಸ್ಟರ್ಸ್, ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಆಗಿತ್ತು. ಅಲ್ಲಿ ತನಕ ಟ್ರೈ ಮಾಡ್ಯಾನ. ಎಲ್ಲರೇ ಅದನ್ನೆಲ್ಲರೂ ಫೇಲ್ ಆಗಿತ್ತಪ್ಪ ಅಂತಂದ್ರೆ ಹೀ ಈಸ್ ಗೋಯಿಂಗ್ ಟು ಬಿ ಅ ಬ್ಯಾಂಕ್ರಪ್ಟ್. ಘೋಷಿತ ಮಾಡ್ಕೊಂಡ್ಬಿಡ್ತಿದ್ದ ದಿವಾಳಿ ಆಗೇನಂತಂದು ಇದು ಮಾಡ್ಕೊಂಡ್ಬಿಡ್ತಿದ್ದವ. ಈ ವಾಸ್ ಆನ್ ದ ವರ್ಜ್ ಆಫ್ ಸುಸೈಡ್ ಓನ್ಲಿ ಬ್ರೋ. ಬಟ್ ಥಿಂಗ್ಸ್ ಚೇಂಜ್ಡ್, ಟೈಮ್ ಚೇಂಜ್ಡ್. ಆಲ್ಮೋಸ್ಟ್ ಆಲ್ ಹೀಸ್ ಕಂಪ್ನೀಸ್ ಆರ್ ನೌ $1 billion ಕಂಪ್ನೀಸ್. ಹಾಗೆ ಇರುತ್ತದೆ. ಸೊ ಇಫ್ ಯು ವಾಂಟ್ ಟು ಟೇಕ್ ರಿಸ್ಕ್ ಲೈಕ್ ಎಲಾನ್ ಮಸ್ಕ್. ಇಫ್ ಯು ವಾಂಟ್ ಟು ಬಿ ಪ್ಯಾಷನೇಟ್ ಲೈಕ್ ಅನ್ ಎಲಾನ್ ಮಸ್ಕ್. ಸೊ ಬಿ ಹೋಪ್ಫುಲ್ ಆಫ್ ಇಟ್. ಅವನ ಬಗ್ಗೆ ಸರ್ಚ್ ಮಾಡಿ ನೋಡಿರಿ, ಎಲಾನ್ ಮಸ್ಕ್ ಬಗ್ಗೆ ಭಾರಿ ಅದನ್ನ ಮನುಷ್ಯ ಅವ. ಸೊ ಲೆಟ್ ಅಸ್ ಎಂಡ್ ದಿಸ್ ವಿಡಿಯೋ ಆ್ಯಂಡ್ ಐ ವಿಲ್ come up with a strategy of how to ace case mains examinations. I would have not shared this if I had passed the prelims. I am sharing this because however I am out of the race for this particular examinations, I want this competition to increase still more. See you all in my next videos.